ಇದು ಬಹಳ ರುಚಿಕರವಾದ ಹೈದರಾಬಾದಿ ಸ್ಟೈಲ್ ಗೀ ರೈಸ್ ಅಂಡ್ ಇದನ್ನು ಬಗಾರಾ ರೈಸ್ ಅಂತ ಕರೀತಾರೆ. ಇದು ಎಷ್ಟು ರುಚಿಕರವಾಗಿರುತ್ತೆ ಅಂದ್ರೆ ಇದ್ರ ಜೊತೆ ಬೇರೆ ಏನು ಬೇಡ ಹಾಗೆ ತಿನ್ನಬಹುದು. ಸೊ ಬನ್ನಿ ಮಾಡೋಣ. ಟು ಅ ಥಿಕ್ ಬಾಟಮ್ ಪ್ಯಾನ್ 1 ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಒಂದು ಸ್ಲೈಸ್ ಈರುಳ್ಳಿ ಹಾಕೊಂಡು ಲೈಟ್ ಬ್ರೌನ್ ಆಗೋ ತನಕ ಸಾಟೆ ಮಾಡಿ. ಇದು ಜೀರಿಗೆ ಅಲ್ಲ, ಶಾಹಿ ಜೀರಾ ಅಥವಾ ಕ್ಯಾರವೇ ಸೀಡ್ಸ್ ಅಂತಾರೆ. 1 ಸ್ಪೂನ್ ಕ್ಯಾರವೇ ಸೀಡ್ಸ್, 1 ಸ್ಟಾರ್ ಹೂವ, 1 ಬೇ ಲೀಫ್, 1 ಇಂಚು ಚಕ್ಕೆ, 3 ಏಲಕ್ಕಿ, 3 ಲವಂಗ ಹಾಕಿ 2 ನಿಮಿಷ ಆದ್ಮೇಲೆ 1 ಸ್ಪೂನ್ ಕ್ರಶ್ಡ್ ಜಿಂಜರ್ ಗಾರ್ಲಿಕ್ ಹಾಕಿ ಸಾಟೆ ಅಂಟಿಲ್ ದ ರಾ ಸ್ಮೆಲ್ ಗೋಸ್. ಅದಾದ್ಮೇಲೆ ಹಸಿ ಮೆಣಸು ಈ ತರ ಸ್ಲಿಟ್ ಮಾಡ್ಕೊಂಡು ಖಾರಕ್ಕೆ ತಕ್ಕ ಹಾಗೆ ಸೇರಿಸ್ಕೊಳ್ಳಿ. ಮತ್ತೊಂದ್ 2 ನಿಮಿಷ ಆದ್ಮೇಲೆ ಅರ್ಧ ಗಂಟೆ ನೆನೆಸಿಟ್ಟ ಬಾಸ್ಮತಿ ರೈಸ್ ಹಾಕಿ ಜೊತೆಗೆ ಫೈನ್ಲಿ ಚಾಪ್ಡ್ ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪು ಹಾಕೊಂಡು ಒಂದು 3 ನಿಮಿಷ ಅದನ್ನ ಲೈಟ್ ಆಗಿ ಮಿಕ್ಸ್ ಮಾಡಿ. ನಂತರ 1 ಟೀ ಸ್ಪೂನ್ ಗರಂ ಮಸಾಲ, 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಗೂ ಉಪ್ಪು ಹಾಕಿ ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 10 ನಿಮಿಷ ಮುಚ್ಚಿಡಬೇಕು ಮೀಡಿಯಂ ಫ್ಲೇಮ್ ನಲ್ಲಿ. ಈಗ ಅದು ಓಪನ್ ಮಾಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದನ್ನ ಒಂದ್ 10 ನಿಮಿಷ ಇಡಬೇಕು, ಬಟ್ ಲೋ ಫ್ಲೇಮ್ ಅಲ್ಲಿ. ಫೈನಲಿ ಯು ಜಸ್ಟ್ ನೀಡ್ ಟು ಮಿಕ್ಸ್ ಇಟ್ ವೆಲ್ ಅಂಡ್ ಸರ್ವ್ ಹಾಟ್. ಗೀ ರೈಸ್, ಬಗಾರಾ ರೈಸ್ ಎರಡು ಸಖತ್ ಅರೋಮ್ಯಾಟಿಕ್ ಆದಂತ ರೈಸ್ ರೆಸಿಪಿಗಳು. ಬಟ್ ಗೀ ರೈಸ್ ನ ಫ್ಲೇವರ್ ಪ್ರೊಫೈಲ್ ಸ್ವಲ್ಪ ಸಟಲ್ ಆಗಿರುತ್ತೆ, ಇದು ಸ್ವಲ್ಪ ಸ್ಟ್ರಾಂಗ್ ಅಂಡ್ ಸ್ಪೈಸಿ ಆಗಿರುತ್ತೆ. ಹಾಗಾಗಿ ಇದ್ರ ಜೊತೆ ಬೇರೆ ಏನು ಬೇಡ ಹಾಗೆ ತಿನ್ನಬಹುದು. ಬಟ್ ಎಲ್ಲಾ ತರ ವೆಜ್ ಹಾಗೂ ನಾನ್ ವೆಜ್ ಮಸಾಲಾ ಗ್ರೇವಿಗಳ ಜೊತೆ ಸಖತ್ತಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.